A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾಚಹಳ್ಳಿಯಲ್ಲಿ ಮೃತಪಟ್ಟಿರುವ ಕುರಿಗಳಿಗೆ ಸರ್ಕಾರದಿಂದ ಪರಿಹಾರ. ಚಿಂತಾಮಣಿ ತಾಲೂಕಿನ ಕಾಚಹಳ್ಳಿಯಲ್ಲಿ ಶುಕ್ರವಾರ ರಾತ್ರಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಕುರಿಗಳಿಗೆ ಸರ್ಕಾರದಿಂದ ತಲಾ 7,500 ರೂಪಾಯಿನಂತೆ ಪರಿಹಾರ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಭರವಸೆ ನೀಡಿದರು. ಶನಿವಾರ ಕಾಚಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಕುರಿಗಳ ದೊಡ್ಡಿ ಹಾಗೂ ಸತ್ತಿರುವ ಕುರಿಗಳನ್ನು ಪರಿಶೀಲಿಸಿದರು. ನಂತರ ಮಾಲೀಕರೊಂದಿಗೆ ಮಾತನಾಡಿ ಸರ್ಕಾರದಿಂದ ಪರಿಹಾರ ನೀಡುವುದಾಗಿ ತಿಳಿಸಿದರು. ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಸಾಧ್ಯವಾದಷ್ಟು ಬೇಗ ಸಾವಿಗೆ ಕಾರಣ ಪತ್ತೆ ಮಾಡಲು ಸೂಚಿಸಿದರು. ಉಳಿದಿರುವ ಕುರಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ತಿಳಿಸಿದರು. ಜಾಫರ್ ಖಾನ್, ಖುರ್ಷಿದ್ ಮತ್ತು ಮಾಲಿಕ್ 3 ಜನರು ಸುಮಾರು 200 ಕುರಿಗಳ ಮಂದೆಯನ್ನ ಬೆಳಗಿನಿಂದ ಸಂಜೆಯವರೆಗೆ ಹೊರಗಡೆ ಮೇಯಿಸಿಕೊಂಡು ಬಂದಿದ್ದಾರೆ. ಸಾಯಂಕಾಲ ಮನೆಗೆ ವಾಪಸ್ ಬರುವಾಗ ಒಂದೊಂದಾಗಿ ಸುಮಾರು 40ರಿಂದ 50 ಕುರಿಗಳು ಸತ್ತಿವೆ. ಕೂಡಲೇ ಪಶು ವೈದ್ಯಕೀಯ ಇಲಾಖೆಯ ವೈದ್ಯರಿಗೆ ಮಾಹಿತಿ ನೀಡಿದ್ದು, ವೈದ್ಯರು ಸ್ಥಳಕ್ಕೆ ಬಂದು ಉಳಿದ ಎಲ್ಲಾ ಕುರಿಗಳಿಗೆ ಚುಚ್ಚುಮದ್ದು ನೀಡಿದರು. ಸಾವಿಗೆ ನಿಖರವಾದ ಕಾರಣ ಗೊತ್ತಾಗಿಲ್ಲ. ಬೆಳೆಗಳಿಗೆ ಯಾವುದಾದರೂ ರಾಸಾಯನಿಕವನ್ನ ಸಿಂಪಡಿಸಿದ ಹುಲ್ಲನ್ನ ತಿಂದಿರಬಹುದು ಅಥವಾ ನೀರನ್ನ ಕುಡಿದಿರಬಹುದು. ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಯಾಂಪಲ್ ಅನ್ನ ಪ್ರಯೋಗಾಲಯಕ್ಕೆ ಕಳುಹಿಸುತ್ತಾರೆ. ಪ್ರಯೋಗಾಲಯದಿಂದ ವರದಿ ಬಂದ ನಂತರ ನಿಖರವಾದ ಕಾರಣ ಗೊತ್ತಾಗುತ್ತೆ ಎಂದು ಪರಿಶೀಲನಾ ಇಲಾಖಾ ಅಧಿಕಾರಿಗಳು ತಿಳಿಸಿದರು. ಕುರಿಗೆ ತಲಾ 7,500 ರೂಪಾಯಿದಂತೆ ಪರಿಹಾರ ನೀಡಲಾಗುತ್ತೆ. ಅವರಿಗೆ ಇನ್ನೂ ಹೆಚ್ಚಿನ ನಷ್ಟವಾಗಿದೆ. ಮುಖ್ಯಮಂತ್ರಿಗಳೊಡನೆ ಮಾತನಾಡಿ ಇತರೆ ಯಾವುದಾದರೂ ಮೂಲದಿಂದ ಹೆಚ್ಚಿನ ಪರಿಹಾರ ಕೊಡಿಸಲು ಪ್ರಯತ್ನ ನಡೆಸುತ್ತೇನೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ. ಎಂ.ಸಿ. ಸುಧಾಕರ್ ಶನಿವಾರ ನಗರದಲ್ಲಿ ತಿಳಿಸಿದರು. ಎಲ್ಲಿ ನೀರು ಕುಡಿಸಿದ್ರಿ? ಇಲ್ಲಿ ಉದ್ದಕ್ಕವೆ ಅಲ್ಲಲ್ಲಿ ಕುಡಿತಾವೆ. ಬೋರ್ಗಳು ಯೂಸ್ ಆಗಿರ್ತಾವೆ, ಬೋರ್ಗಳು ಲೀಕ್ ಆಗಿರ್ತಾವೆ, ಲೀಕ್ ಅದೆಲ್ಲ ಕುಡಿತಾವೆ. ಲೀಕ್ ಆಗಿರೋ ಕಡೆ ಕುಡಿತಾವೆ. ಗದ್ದೆಗೆ ನೀರು ಹಾಸಿರೋ ಕಡೆ ಎಲ್ಲೂ ಕುಡಿಸಿಲ್ಲ ನೀವು? ಏನ್ ಬೆಳೆ ಐತಿ ಕಡೆ ಎಲ್ಲ? ಅದ್ರವಾಗಿ ನೋಡ್ಕೋಬೇಕು. ನೀವೆಲ್ಲ ಇದ್ದು ಇಲ್ಲೇನು ಫ್ಲಡ್ಡಿಂಗ್ 100% ಸಾಲಿ ಬರ್ತದೆ. ಇವನ್ ಈಗ ಯೂರಿಯಾ ಹಾಕಿದ್ರು ಅದೇನು ಹರ್ಕೊಂಡು ಹೋಗಿ ನಿಂತ್ಕೊಂಡ್ರು ಅದೇನು ಕಂಟಾಮಿನೇಷನ್ ಎಲ್ಲ ಹೋಗ್ಬಿಡುತ್ತೆ ಸರ್ಫೇಸ್ ಅಲ್ಲಿ. 200% ಸಾಲಿಬರ್ ಇಂದ ಹೋಗಿ ಇದು ಲ್ಯಾಟ್ರಲ್ಗಳೆಲ್ಲ ಡ್ಯಾಮೇಜ್ ಆಗಿ ಮೂಲೆಯಲ್ಲಿ ಒಂದಷ್ಟು ನೀರು ನಿಂತಿರೋದನ್ನ ಕುಡ್ದೆ ಅದಾಗಿರೋದು. ಹಂಗೆ ಆಗಿರೋದು. ದಟ್ ಇಸ್ ದ ರೀಸನ್. ಸರ್ಕಾರ ನಿಗದಿ ಮಾಡಿದೆ. ಈಗ ಅವ್ರಿಗೆ 3 ಲಕ್ಷ ಪರಿಹಾರ ಕೊಡ್ತಾರೆ. ನಾನು ಮತ್ತೆ ಇದನ್ನ ನೋಡೋಣ, ಯಾಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ನಷ್ಟ ಆಗಿದೆ. ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಇದನ್ನ ಪ್ರಸ್ತಾಪ ಮಾಡ್ತೇನೆ. ಇದಕ್ಕೆ ಬೇರೆ ಏನಾದ್ರು ಅವಕಾಶ ಇದೆಯಾ ಅಂತ ಹೇಳಿ ನಾನು ಪ್ರಸ್ತಾಪ ಮಾಡ್ತೇನೆ. ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರನೇ ಒಂದೊಂದು ಕುರಿ ಬೆಲೆ 20-25 ಸಾವಿರ ಆಗುತ್ತೆ ಅಂತ ಹೇಳ್ತಾರೆ. ಕನಿಷ್ಠ ಕಮ್ಮಿ 40 ಕುರಿ ಅಂದ್ರೆ ಜಾಸ್ತಿ ಬೆಲೆ ಆಗುತ್ತೆ. ಇದರಿಂದ ನೋಡೋಣ, ಇದು ಬೇರೆ ಏನಾದ್ರು ಹೆಚ್ಚುವರಿ ಮಾಡ್ಲಿಕ್ಕಾಗುತ್ತಾ ಅಂತ ನೋಡಿ. ಸರ್ಕಾರದಿಂದ 5,000 ಇತ್ತು, ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರೆ ಮಾಡಿದ್ರು, ಮತ್ತೆ ಅದನ್ನ 7,500 ಮಾಡಿದ್ರು. ಈಗ ಅದನ್ನ ಆದ್ರೆ ನೋಡೋಣ, ಅದಕ್ಕೆ ಬೇರೆ ಏನಾದ್ರು ಮಾಡ್ಲಿಕ್ಕಾಗುತ್ತಾ ಅಂತ. ಮೋಟರಿಂದ ಡೈರೆಕ್ಟ್ ಆಗಿ ಬರುತ್ತೆ, ನೀರು ಕುಡಿತಾ ಇದ್ದಾರೆ. ಅದು ಬಿಟ್ಟು ಇವರು ಮೇಸೋದಕ್ಕೆಲ್ಲ ಹೊಡ್ಕೊಂಡು ಅಲ್ಲೆಲ್ಲೋ ಹೊಲಗಳಲ್ಲಿ ಯಾರೋ ಜಮೀನಿನಲ್ಲಿ ಕುಡಿದ್ಬಿಟ್ಟಿದ್ದಾರೆ ಆಗಿದೆ. ಇನ್ನೂ ಅದನ್ನ ಅದು ಡೆತ್ ಆಗ್ತಾ ಇತ್ತು. ದೇ ಪ್ರಿವೆಂಟೆಡ್ ಎಲ್ಲ ಬೇಕಾದ ಮುಂಜಾಗ್ರತೆ ಕ್ರಮ ಜಯಣ್ಣ ಅಂತ ಮಾತಾಡ್ತಾರೆ. ಇಮಿಡಿಯೇಟಾಗಿ 4 days 3 lakhs ನಾವು ಸಬ್ಸಿಡಿ ಅವ್ರಿಗೆ ಕಂಪಲ್ಸರಿ ಕೊಡ್ತೀವಿ. ಒಂದು ಕುರಿಗೆ 7,500 ನಾವು ಕೊಡ್ತೀವಿ. ಇಲ್ಲಿ ವರ್ಕ್ ಎಲ್ಲ ಫುಲ್ಲಿ ಡ್ರೋನ್ಸ್ ಅಲ್ಲ ಒಂದು ಅನಿಮಲ್ ವ್ಯಾಲ್ಯೂ ಇದೆ. 3 ಲಕ್ಷ ನನಗೆ ರಿಪೋರ್ಟ್ ಕೊಡಿ. ವಿಲೇಜಲ್ಲೆಲ್ಲ ನಾನು ಸಾಹೇಬ್ ನಮಗೆ ಫೋಟೋಸ್ ಕೊಡಿ. ನಾನು ಅವ್ರಿಗೆ ಈಗ ಅಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಿಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ದೀವಿ. ಹೋಗಿದೆ ಲ್ಯಾಬ್. 2 days ಅಲ್ಲಿ ಬರುತ್ತೆ ಸರ್. ರಿಪೋರ್ಟ್ ಅಲ್ಲಿ ಸಬ್ಮಿಟ್.